So I hope I continue to be one. Yeah. I love to be a devil anyway. Yes. ಹೇಮಂತ್ ಹೆಗಡೆ ಅವರು ನನ್ನ ತುಂಬ ಹಳೆಯ ಆಪ್ತರಾದಂತಹ ಅಶೋಕ್ ಹೇಣಿಯವರು, ಶಂಕರ್ ಅಶ್ವಥ್ ಅವ್ರ ಜೊತೆಗೆ ಇತ್ತೀಚೆಗೆ ನಾನು ತೆರೆಯನ್ನು ಹಂಚ್ಕೊಳ್ಳೋ ಒಂದು ಭಾಗ್ಯನೂ ನನಗೆ ದೊರಕಿತ್ತು. ಆ್ಯಂಡ್ ಇಟ್ ವಾಸ್ ಅ ಪ್ಲೆಷರ್ ಟು ವರ್ಕ್ ವಿತ್ ಯು ಸರ್. ಹಾಗೆ ವೇದಿಕೆಯಲ್ಲಿ ಮೇಲಿರ್ತಕ್ಕಂತಹ ಎಲ್ಲರಿಗೂ, ಅಪೂರ್ವ ಮತ್ತು ಇಲ್ಲಿ ತನುಜ, ಆಮೇಲೆ ಸುಚೇಂದ್ರ ಪ್ರಸಾದ್ ಅವರಿದ್ದಾರೆ, ಅವರಿಗೂ ಅವ್ರ ಜೊತೇಲಿ ಈಗ ನಾನು ಮೊದಲನೇ ಸಿನಿಮಾ ನಾನು ಈ ಸಿನಿಮಾದಲ್ಲಿ ಭಾಗಿಯಾಗ್ತಾ ಇರೋದು. ಇವರು ಹಿಂಗೆ ಮಾಡಿಬಿಟ್ರಲ್ಲ, ನಾನು ಒಂದು ಸ್ವಲ್ಪ ಏನೋ ಮಾತಾಡೋಣ ಅಂತ ಅಂದ್ಕೊಂಡ್ರೆ ಡೆವಿಲ್ ಅಂತ ಹೇಳಿಬಿಟ್ರೆ, ಈಗ ಡೆವಿಲ್ ಥರನೇ ಮಾತಾಡಬೇಕಾ ಅಥವಾ ಹೇಗೆ ಮಾತಾಡ್ಬೇಕು ನಾನು? ಈ ಪಾತ್ರ ಒಂದು ಬ್ರಾಹ್ಮಣ ಮಹಿಳೆಯ ಪಾತ್ರ, ಒಂದು ಮಧ್ಯವಯಸ್ಕ ಬ್ರಾಹ್ಮಣ ಮಹಿಳೆಯ ಪಾತ್ರ. ಆ್ಯಂಡ್ ಇಟ್ ಗೋಸ್ ಬ್ಯಾಕ್ ಸಾಕಷ್ಟು ವರ್ಷಗಳ ಹಿಂದೆ, ಐ ಥಿಂಕ್ ಸೆಟ್ ಇನ್ 80s ಏನೋ ಆ ಥರ, ಒಂದು 80sಲ್ಲಿ ಸೆಟ್ ಆಗಿರುವಂತಹ ನನ್ನ ಜೀವನವನ್ನು ತೋರಿಸುವಂಥ ಒಂದು ಪಾತ್ರವನ್ನು ನಾನು ನಿಭಾಯಿಸ್ತಾ ಇದ್ದೀನಿ. ಅದು ಮಲೆನಾಡಲ್ಲಿ ಬ್ರಾಹ್ಮಣ ಮಹಿಳೆ ಅಂದರೆ ಒಂಥರ ನನಗೆ ಮನಸ್ಸಿಗೆ ತುಂಬ ಹತ್ತಿರ ಆಗಿರೋವಂಥದ್ದು. ಯಾಕಂದ್ರೆ ನಾನು ಬೆಳೆದಿರೋದೇ ಅಲ್ಲಿ, ಹೆಚ್ಚಾಗಿ ನಾನು ಬ್ರಾಹ್ಮಣರ ವಟಾರದಲ್ಲೇ ಶಿವಮೊಗ್ಗದೆಲ್ಲ ಬೆಳೆದಿರೋದ್ರಿಂದ ಇಟ್ ವಾಸ್ ವೆರಿ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಆಮೇಲೆ ಮಲೆನಾಡು ಅಂತಿದ್ದಂಗೆ ಇನ್ನೂ ತುಂಬ ಖುಷಿ ಆಯಿತು. ಐ ಥಿಂಕ್ ಐಮ್ ಗೋನಾ ಬಿ ರಿಯಲಿ ಗೋನಾ ಹ್ಯಾವ್ ಫನ್. Are you going to join us as well? I'm afraid of devil. I think this one is a very lovable and a loving devil. Don't you think so? You're a lovable person. ಹೇಮಂತ್ ಹೆಗಡೆ ಅವರು ತುಂಬ ವರ್ಷದ ಪರಿಚಯ. ಅವರು ಸುಮ್ಮನೆ ಹರಟೆ ಹೊಡಿತೀವಿ, ಸಿಗ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ, ಮನೆಗೂ ಎಲ್ಲ ಬಂದು ಹೋಗಿದ್ದಾರೆ, ಎಲ್ಲ ಥರ ವಿ ಬಿನ್ ಫ್ರೆಂಡ್ಸ್ ಫಾರ್ ಲಾಂಗ್ ಇಯರ್ಸ್. ಆದರೆ ಮೊದಲ ಬಾರಿಗೆ ನನಗೆ ಅವ್ರ ಜೊತೆಲಿ ಕೆಲಸ ಮಾಡೋ ಅವಕಾಶ, ಅವ್ರ ಜೊತೆ ಹಾಗೂ ಅವರ ಅಡಿಯಲ್ಲಿ, ಅವರ ನಿರ್ದೇಶನದಲ್ಲಿ ನಾನು ಕೆಲಸ ಮಾಡೋ ಒಂದು ಅವಕಾಶ ಸಹ ಕೊಡ್ತಿದ್ದಾರೆ. ಅವರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳ್ತಾ, ಹಾಗೆ ಇದಕ್ಕೆ ನಿರ್ಮಾಪಕ ವರ್ಗದಲ್ಲಿರುವಂತಹ ಎಲ್ಲರಿಗೂ ಸಹ ನನ್ನ ಧನ್ಯವಾದಗಳನ್ನ ತಿಳಿಸಿ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಸಂತೋಷ, ನೀವೆಲ್ಲರೂ ಬಂದಿದ್ದಕ್ಕೆ, ಭೇಟಿಯಾಗಿದ್ದಕ್ಕೆ ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.